ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ನಾವು ಕರ್ನಾಟಕದ ಅತಿ ಡಿಫಿಕಲ್ಟ್ ಟ್ರೆಕ್ ಆಗಿರುವ ಕುಮಾರ ಪರ್ವತಗೆ ಹೋಗ್ತಾ ಇದ್ದೀವಿ. ಈ ಟ್ರೆಕ್ನ ಚೀಫ್ ಸ್ಟ್ರಾಟಜಿಸ್ಟ್ ಬಂದು ನಮ್ಮ ಅಭಿರಾಮ್ ವಿ ಪ್ರಧಾನ್. ಸೊ ಮಾರ್ನಿಂಗ್ 7:15ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಜಂಕ್ಷನಿಂದ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಹತ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜರ್ನಿಯಲ್ಲಿ ಇಂಟ್ರೆಸ್ಟಿಂಗ್ ಈವೆಂಟ್ಸ್ ಆಗಿ ತುಂಬಾ ಇತ್ತು. ಫಸ್ಟ್ ಇಂಟ್ರೆಸ್ಟಿಂಗ್ ಈವೆಂಟ್ ಬಂದು ಈ ಜರ್ನಿಯಲ್ಲಿ ಇರುವ 57 ಟನಲ್ಸ್ಗಳು. ಒಂದೊಂದು ಟನಲ್ಗಳು ಕೂಡ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಅಬ್ಬಾ, ಆ ನೇಚರ್, ಆ ಸೀನ್ಸ್, ಆ ಘಾಟಿ ಸೆಕ್ಷನ್ ಸೂಪರ್ ಅಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಒನ್ ಮೋರ್ ಅನ್ಬೇಕು. ಹಾಗಿತ್ತು ನಮ್ಮ ಈ ಜರ್ನಿ. ಹೇಗಿತ್ತು ಅಂದರೆ ನೀವೇ ನೋಡ್ಬೋದು. ಆ ಘಾಟಿ ಸೆಕ್ಷನ್ಸಲ್ಲಿ, ಆ ಮೌಂಟೇನ್ಸಲ್ಲಿ, ಆ ಹಿಲ್ ಟಾಪ್ಸ್ ಏನಾದ್ರು ಮಳೆಗಾಲದಲ್ಲಿ ಹೋಗಿದ್ರೆ ತುಂಬಾ ಸಖತ್ತಾಗಿತ್ತು. ಸೊ ಫೈನಲಿ ನಾವು ಕುಕ್ಕೆಗೆ ಬಂದ್ವಿ. ಅಲ್ಲಿಂದ ನಮ್ಮ KSRTC ಹತ್ಕೊಂಡು ಶ್ರೀ ಕ್ಷೇತ್ರ ಕುಕ್ಕೆಗೆ ಬಂದು ನಿಂತ್ವಿ. ಅಲ್ಲಿ ನೀವು ನೋಡ್ಬೋದು, ಆ ಬ್ಯಾಕ್ ಡ್ರಾಪಲ್ಲೇ ಕಾಣಿಸ್ತಿದೆ ನಮ್ಮ ಕುಮಾರ ಪರ್ವತ. ಅಲ್ಲಿ ಹಾಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇನೆ ನಮ್ಮ ಕುಮಾರ ಪರ್ವತ ಚಾರಣ ಸ್ಟಾರ್ಟ್ ಮಾಡಿದ್ವಿ. ಕುಮಾರ ಪರ್ವತ ಚಾರಣ ಎಂಟ್ರೆನ್ಸ್ ಇದೆ ಅಲ್ವಾ, ಅದು ಕುಕ್ಕೆ ದೇವಸ್ಥಾನದಿಂದ ಅರೌಂಡ್ 1.5 ಕಿಲೋಮೀಟರ್ಸ್ ದೂರ ಇದೆ. ಇನ್ನೊಂದು ಇನ್ಫೋ ಏನಂದರೆ, ಆನ್ಲೈನ್ ಬುಕ್ ಮಾಡುವಾಗ ಯಾವ ID ಕಾರ್ಡ್ ಅಪ್ಲೋಡ್ ಮಾಡಿರ್ತೀರೋ ಅದೇ ಸೇಮ್ ID ಕಾರ್ಡ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಸೊ ನಮ್ಮ ಬ್ಯಾಗ್ ಎಲ್ಲ ಫುಲ್ ಚೆಕ್ ಮಾಡಿದ್ರು. ಎಷ್ಟು ಪ್ಲಾಸ್ಟಿಕ್ ಇದೆಯೋ ಆ ಫುಲ್ ಪ್ಲಾಸ್ಟಿಕ್ ಲಿಸ್ಟ್ನ ಇಲ್ಲಿ ನೀವು ನೋಡ್ಬೋದು. ಎಷ್ಟು ಪ್ಲಾಸ್ಟಿಕ್ ನಾವು ಎತ್ಕೊಂಡು ಹೋಗ್ತೀವೋ ಅಷ್ಟೇ ಪ್ಲಾಸ್ಟಿಕ್ ವಾಪಸ್ ತರ್ತೀವಿ. ನೀವು ಏನಾದರೂ ಫಾಯಿಲ್ ಹಿಡ್ಕೊಂಡ್ರು, ಈ ಚಪಾತಿ ಎಲ್ಲ ಇಟ್ಕೊಳ್ಳೋಕೆ ಫಾಯಿಲ್ ಹಿಡ್ಕೊಂಡ್ರು, ಅದನ್ನು ವಾಪಸ್ ತಗೊಳ್ಳೇ ಬರಬೇಕು. ಇಲ್ಲಾಂದರೆ 100 ರೂಪೀಸ್ ಫೈನ್ ಕೊಡಬೇಕಾಗುತ್ತೆ. ಡೆಪಾಸಿಟ್ 1000 ಇಸ್ಕೊಂಡ್ರು. ಸೊ ಈಗ ಸ್ಟಾರ್ಟ್ ಆಯಿತು ನಮ್ಮ ಕುಮಾರ ಪರ್ವತದ ಚಾರಣ. ಮಾರ್ನಿಂಗ್ 6:20ಗೆ ಕುಮಾರ ಪರ್ವತ ಹತ್ತಿರ ಟಾರ್ಚ್ ಎಲ್ಲ ಇಟ್ಕೊಂಡಿದ್ವಿ. ಪಿಚ್ ಡಾರ್ಕ್ ಆಗಿತ್ತು. ಎನ್ವಿರಾನ್ಮೆಂಟ್ ನೀವೇ ನೋಡ್ಬೋದು. ಇಲ್ಲಿ ಕೂಡ ನಮ್ಮ ಅಭಿರಾಮ್ ವಿ ಪ್ರಧಾನ್ ಅವರ ಪಾಯಿಂಟರ್ಸ್ ತುಂಬಾ ಹೆಲ್ಪ್ ಆಯಿತು. ನಾವು ಆ್ಯಕ್ಚುಲಿ ಟಾರ್ಚ್ ಇಟ್ಕೋಬಾರ್ದಂತ ಇದ್ರಿ, ಇಲ್ಲ ಅವರು ಹಿಡ್ಕೋಬೇಕಂದ್ರು. ಸೊ 7 o'clock ಹಾಗೆ ಬೆಳಕು ಬಂತು. ಸೊ ಚಾರಣದಲ್ಲಿ ಫಸ್ಟ್ ಪಾಯಿಂಟ್ ಬಂದು ಗಿರಿಗದ್ದೆ. ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ. ನೀರು ಇಲ್ಲ ಅಂತ ನಾವು ಅದನ್ನು ಮಿಸ್ ಮಾಡಿದ್ವಿ, ಯಾಕಂದರೆ ನೀರಿಲ್ಲ ಅಂತ ನಮಗೆ ಗೊತ್ತಾಗಿಲ್ಲ ಆ ಸೌಂಡ್ಸಲ್ಲಿ. ಆಮೇಲೆ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದೀನಿ. ನೀವು ನೋಡ್ಬೋದಿಲ್ಲಿ ಟ್ರ್ಯಾಕ್ದು ಯಾವ ರೂಟ್ ಇದೆಯೋ ಅದೇ ರೂಟ್ನ ಫಾಲೋ ಮಾಡಿ. ನಿಮಗೆ ಎಷ್ಟೋ ಜನ ಬೇಕಂದಲೇ ಮಿಸ್ಗೈಡ್ ಮಾಡ್ತಾರೆ, ಗೈಡ್ಸ್ ಬೇಕು, ಇಲ್ಲ ಅಂದರೆ ನೀವು ಮಿಸ್ ಆಗಿ ಹೋಗ್ತೀರಂತ. ಆ ಥರದ್ದೇನಿಲ್ಲ. ಏನು ಟ್ರ್ಯಾಕ್ ಕೊಟ್ಟಿದೆಯೋ ಅದೇ ಟ್ರ್ಯಾಕ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಕುಮಾರ ಪರ್ವತ ಟ್ರೆಕ್ನ ಹತ್ಬೋದು. ಸೊ ನೋಡ್ಬೋದು, ಇಲ್ಲಿ 10 ಕಿಲೋಮೀಟರ್ಸ್ ಟ್ರೆಕ್ ಅಂತ ಒಂದು ಬೋರ್ಡ್ ಇದೆ. ಇದೇ ಥರ ಎಷ್ಟೊಂದು ಬೋರ್ಡ್ಸು ನಿಮಗೆ ಟ್ರೆಕ್ಕಲ್ಲಿ ಸಿಗುತ್ತೆ. ಸೊ ದೇರ್ ಇಸ್ ನೋ ಚಾನ್ಸಸ್ ದಟ್ ಯುಲ್ ಮಿಸ್ ಯುವರ್ ಜರ್ನಿ. ನೇಚರೇ ನಮ್ಮ ಫ್ಯೂಚರು. ಕರೆಕ್ಟಾಗಿದೆ ಅಲ್ಲ ಈ ಡೈಲಾಗು. ಈ ನೇಚರ್ ಹೇಗಿದೆ ನೋಡಿ, ಅಲ್ಲಿ ಮಾಡಿರೋ ಆ ಪಾತ್ವೇಸು, ಆ ಬೇರುಗಳನ್ನ ನೋಡ್ಬೋದು ನೀವು. ಎಲ್ಲ ಮರದ ಬೇರುಗಳು ಎಷ್ಟು ಕೂಡ್ಕೊಂಡಿವೆ, ಎಷ್ಟು ಹಿಂದೆ ಇದೆ. ನಮ್ಮ ಸುದೀಪ್ ಪಾಪ ಒಂದು ಸ್ಟ್ರಕ್ಚರ್ಡ್ ಆಗಿ ಸ್ಲೋ ಮೋಷನ್ ಶಾಟ್ ಮಾಡ್ತಿದ್ದಾನೆ. ಇಲ್ಲಿ ನೀವು ನೋಡ್ಬೋದು. ದ ರೂಟ್ಸ್ ಆರ್ ಸೋ ಕ್ಲಿಯರ್. ಇಲ್ಲಿದೆ ನೋಡಿ. ಹೀಗೆ ಹೋಗ್ತಾ ಇರುವಾಗ ಇದು ಭಟ್ರ ಹತ್ರ ಮನೆ ಇರುವ ಒಂದು ಸೀನು ಎಷ್ಟು ಸಖತ್ತಾಗಿದೆ. ನಾವೆಲ್ಲ ತುಂಬ ಅನ್ಕೋತಿದ್ವಿ ಭಟ್ರು ಇಸ್ ಎ ವೆರಿ ಲಕ್ಕಿ ಪರ್ಸನ್. 6.5 ಕಿಲೋಮೀಟರ್ಸ್ ಮೇಲ್ಗಡೆ ಆರಾಮಾಗಿ ಮನೆ ಮಾಡ್ಕೊಂಡಿದ್ದಾರೆ. ಒಂದು ಮೂಮೆಂಟ್ಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಆ ಫಾರೆಸ್ಟ್ ಚಾರಣ ಅಷ್ಟು ಅದ್ಭುತವಾಗಿತ್ತು. ಸೊ ನೀವು ನೋಡ್ಬೋದು, ಇದೇ ಭಟ್ರ ಮನೆ. ಇಲ್ಲಿ ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ಇದೆ. ಒಂದು ಮೀಲ್ಸಿಗೆ ಎಷ್ಟಾಗುತ್ತೆ, ಅವ್ರ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಗಾಡ್ಸ್ ಗ್ರೇಟೆಸ್ಟ್ ಕ್ರಿಯೇಷನ್ ದ ಡಾಗ್. ಇದ್ರ ಬಗ್ಗೆ ಒಂದು ರೋಮಾಂಚಕಾರಿ ಕತೆ ಇದೆ. ಏನಂತ ಎಂಡಲ್ಲಿ ನೀವು ನೋಡ್ಬೋದು. ಭಟ್ರ ಮನೆ ನೀರಲ್ಲಿ ಸ್ವಲ್ಪ ಹುಳ ಇದೆ, ಹುಷಾರು. ಸೊ ಭಟ್ರ ಮನೆಯಿಂದ ನೆಕ್ಸ್ಟ್ ಸಿಗೋದೆ ನಿಮಗೆ ಈ ಫಾರೆಸ್ಟ್ ಚೆಕ್ ಪಾಯಿಂಟ್. ಸೊ ನೀವು ನೋಡ್ಬೋದು, ಇಲ್ಲಿ ಸುದಿ ರೂಟ್ ಮ್ಯಾಪ್ನ ತೋರಿಸಿದ್ದಾನೆ. ಇದೇ ನೆಕ್ಸ್ಟ್ ಚೆಕ್ ಪಾಯಿಂಟ್, ಫಾರೆಸ್ಟ್ ಚೆಕ್ ಪಾಯಿಂಟ್ ಅಂತಲೂ ಹೇಳ್ತಾರೆ. ಇಲ್ಲಿಂದ ನೋಡ್ತಾ ಇದ್ದರೆ ನಿಮಗೆ 2 ಪರ್ವತಗಳು ಕಾಣಿಸುತ್ತೆ. ಕುಮಾರ ಪರ್ವತ, ಶೇಷ ಪರ್ವತ, ಪುಷ್ಪಗಿರಿ ಪೀಕ್ ಕೂಡ. ಎಕ್ಸಾಕ್ಟ್ ಜರ್ನಿ ಅನ್ನೋದೇ ಕುಮಾರ ಪರ್ವತ, ಅದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಫಾರೆಸ್ಟ್ವರೆಗೂ ಆರಾಮಾಗಿ ಹೋಗ್ತೀರಾ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಜರ್ನಿ. ಸುಸ್ತು ಹೊಡೆಯುತ್ತೆ ಅಷ್ಟಿಷ್ಟಲ್ಲ. ಸೊ ನೀವು ನೋಡ್ಬೋದು, ಇದು ಆ್ಯಕ್ಚುಲಿ 50% ಆಫ್ ದ ಜರ್ನಿ ಅಷ್ಟೇ. ಸುತ್ತಮುತ್ತ ಆ ಸೀನರಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಆ ರೇಂಜ್ಗಿತ್ತು ಸೀನರಿ ಎಲ್ಲ. ಮಳೆಗಾಲದಲ್ಲಿ ಬರಬೇಕು, ಇನ್ನೂ ಸಖತ್ತಾಗಿರುತ್ತೆ. ಆ ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್ ಇಲ್ಲೇ ಸಿಗುತ್ತೆ, ಪರಿಶುದ್ಧವಾಗಿರೋ ನೀರು. ಸೊ ಪ್ಲೀಸ್ ಎಲ್ಲರೂ ಇಲ್ಲಿ ತುಂಬಿಸ್ಕೊಳ್ಳಿ. ನೀವು ನೋಡ್ಬೋದು, ಇಲ್ಲಿ ಪುಷ್ಪಗಿರಿ ಪೀಕ್ ಇಸ್ ಅರೌಂಡ್ 4 ಕಿಲೋಮೀಟರ್ಸ್ ಫ್ರಮ್ ಇಯರ್. ಬಟ್ ಆ್ಯಕ್ಚುಯಲ್ ಜರ್ನಿ ಅನ್ನೋದು ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಆ ಥರ ಟೆರೈನ್ಸ್ ಇದೆ, ಆ ಥರ ರೋಡ್ ಇದೆ, ಆ ಥರ ಟ್ರ್ಯಾಕ್ ಇದೆ. ಫುಲ್ಲು ಸ್ಟೀಪ್ ಆಗಿ, ಫುಲ್ಲು ಸ್ಲಿಪ್ಪರಿ ಆಗಿ. ಸೊ ಫೈನಲಿ ನಮ್ಮ ಕಲ್ಲು ಮಂಟಪನೂ ಸಿಕ್ತು. ಇಲ್ಲಿ ಕಲ್ಲು ಮಂಟಪದಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಹೋದ್ವಿ. ಈ ದಾರಿ ಇದೆಯಲ್ಲ, ಈ ದಾರಿಯಲ್ಲಿ ಎಷ್ಟೋ ಜನ ನಮ್ಗೆ ಸಿಕ್ಕಿ ಟ್ರೆಕ್ಕರ್ಸ್ ಹೇಳಿದ್ದು ಒಂದೇ ವಿಷಯ, ಮಳೆಗಾಲದಲ್ಲಿ ಬನ್ನಿ ಇಲ್ಲಿ, ಈ ದಾರಿಯಲ್ಲಿ ಹೇಗೆ ನಡೀತೀರಾ ಅವಾಗ ಗೊತ್ತಾಗತ್ತೆ ರಿಯಲ್ ಸ್ಟ್ರೆಂತ್ ಏನು ಅಂತ. ನಮಗೆ ಸೆಕೆಗಾಲದಲ್ಲೇ ಕಷ್ಟ ಆಗೋಗಿತ್ತು. ಕಲ್ಲು ಮಂಟಪ ಆದಮೇಲೆ ಸಿಗೋ ನೆಕ್ಸ್ಟ್ ಸ್ಟಾಪೇ ಶೇಷ ಪರ್ವತ. ಶೇಷ ಪರ್ವತ ಅದೊಂದು ಪುರಾಣದ ಕಥೆ ಇದೆ. ವಾಸುಕಿ
ಇಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಸುಬ್ರಹ್ಮಣ್ಯನ್ ಒಲಿಸ್ಕೊಂಡ್ರು ಅಂತ. ಯಾವಾಗ ಗರುಡ ವಾಸುಕಿನ ತಿನ್ನಕ್ಕೆ ಬಂದಾಗ ಸುಬ್ರಹ್ಮಣ್ಯನ್ ಒಲಿಸ್ಕೊಂಡಿದ್ದು ಇಲ್ಲೇ ಅಂತ ಒಂದು ವದಂತಿ ಇದೆ. ಸೊ ನೀವು ನೋಡ್ಬೋದು ಈ ಟೆರೇನ್ಸೇ ಫುಲ್ ಇಟ್ ಇಸ್ ಕಾಲ್ಡ್ ಆಸ್ ಶೇಷ ಪರ್ವತ. ಅರೌಂಡ್ 1 ಕಿಲೋಮೀಟರ್ ಇದೆ, ಬಟ್ ಹತ್ತುತ್ತಾ ನಮಗೆ ಸುಸ್ತಾಗುತ್ತೆ. ಸೊ ನೀವು ನೋಡ್ಬೋದು ಇದೇ ಇಟ್ ಇಸ್ ದ ಪೀಕ್ ಆಫ್ ಶೇಷ ಪರ್ವತ ವಿಚ್ ಇಸ್ ಗೊರಿಲ್ಲಾ ಇನ್ ಶೇಪ್. ಸೊ ಇಲ್ಲಿಂದ ನಾವು ಹಾಗೆ ವಾಪಸ್ ಹೋಗ್ತಿದ್ವಿ. ಯಾಕೆ ಹೋಗ್ತೀವಿ ಅಂತ ಎಂಡಲ್ಲಿ ಹೇಳ್ತೀನಿ. ಇದೇ ನಮ್ಗೆ ಸಿಕ್ಕಿದ್ದು ಗಾಡ್ಸ್ ಗ್ರೇಟೆಸ್ಟ್ ಕ್ರಿಯೇಷನ್. ಈ ನಾಯಿ ನಮಗೆ ಶೇಷ ಪರ್ವತದ ಹತ್ತಿರ ಸಿಕ್ಕಿದ್ದು ಭಟ್ರ ಮನೆವರೆಗೂ ನಮ್ಮ ಜೊತೆನೇ ಬಂತು. ಆ ಕತ್ಲೆಯಲ್ಲಿ ನಾವು ದಾರಿ ತಪ್ಪು ಹೋಗ್ತಿದ್ವಿ, ಕರೆಕ್ಟ್ ದಾರಿ ತೋರಿಸಿದೆ ಈ ಕಂದಮ್ಮ ನಮಗೆ. ಅದಕ್ಕೆ ಹೇಳೋದು ಮನುಷ್ಯರಿಗಿಂತ ನಾಯೇ ಎಷ್ಟೋ ಮೇಲೆ ಅಂತ. ಸೊ ನೀವು ನೋಡ್ಬೋದು ನಮ್ಮ ಜೊತೆನೇ ಬರ್ತಾಯಿತ್ತು. ನಮ್ಮ ಸುದಿಗಂತೂ ಫುಲ್ಲು ಖುಷಿ, ಸುದಿನೇ ಹಿಂಬಾಲಿಸ್ಕೊಂಡು ಬರ್ತಾಯಿತ್ತು. ಸೊ ರಾತ್ರಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಈ ರಾತ್ರಿಯಲ್ಲೇ ನಮ್ಮ ಜೊತೆನೇ ನಾವು ಟಾರ್ಚ್ ಇಟ್ಕೊಂಡಿದ್ದು ಇನ್ನೊಂದು ಒಳ್ಳೆದಾಯಿತು. ಥ್ಯಾಂಕ್ಸ್ ಟು ಅಭಿರಾಮ್ ವಿ ಪ್ರಧಾನ್. ಫುಲ್ಲು ಭಟ್ರ ಮನೆ ಎಂಡ್ವರೆಗೂ ನಮ್ಗೆ ದಾರಿ ತೋರಿಸಿದೆ. ಇಲ್ದಿರ ಮಧ್ಯದಲ್ಲಿ ನಾವು ದಾರಿ ಅಂತೂ ಕಳೆದೋಗ್ಬಿಡ್ತಿದ್ವಿ, ಯಾಕಂದರೆ ನಮ್ಮ ಯಾರಿಗೂ ಏನೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಇಲ್ಲಿ ಹೇಗೆ ಹೋಗೋದು ಅಂತ. ಆಮೇಲೆ ನೀವು ನೋಡ್ಬೋದು ಹತ್ತುವಾಗ ನಮ್ಮ ಜೊತೆ ತುಂಬ ಜನ ಇದ್ದರು, ಇಳಿವಾಗ ಒಂದೇ ಒಬ್ಬರು ಜನ ನಮ್ಮ ಜೊತೆ ಇರಲಿಲ್ಲ. ಸೊ ನಮಗೆ ಟ್ರೈನು 10 ಗಂಟೆಗಿತ್ತು, ಅದಕ್ಕೋಸ್ಕರ ಹುಡುಗರು ಪಾಪ ಫುಲ್ ಹತ್ತಣ ಅಂತಿದ್ರು. ಆದರೆ ನಾನೇ ಫೋರ್ಸ್ ಮಾಡಿ ಅವ್ರನ್ನ ವಾಪಸ್ ಕೇಳ್ಕೊಂಡ್ಬಂದ್ವಿ. 10 ಗಂಟೆಗೆ ನಮ್ಮ ಜರ್ನಿ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ವೆಯ್ಟ್ ಫಾರ್ ಪಾರ್ಟ್ 2. ಹತ್ತೆ ಹತ್ತೆತೀವಿ ವಾಪಸ್ಸು.